ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೀನಿ ನಾನು ಮತ್ತೆ ನಮ್ಮ ಕೈತಾ ಮಮ್ಮಿಯರು ಹೊರಗೆ ಹೋಗಿದ್ವಿ. ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಹಾಗಾಗಿ ಹತ್ತಿ ನೋಡ್ರಿ ಹೂ ಕೊಡಿಸಿದ್ರು, ಹೂ ಇಟ್ಕೊಂಡಿನಿ. ಓಕೆ, ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬರ್ರಿ ಕೊನೆವರೆಗೂ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಕೆಳಗಡೆ ಸ್ವಲ್ಪ ಎಲ್ಲರೂ ಸೇರಿದ್ವಿ, ಮಾತಾಡ್ಕೊತ ಕೂತೀವಿ ರೀ. ಲೇಟ್ ಆಯಿತು. ಈಗ ಅಡುಗೆ ಏನು ಮಾಡ್ಬೇಕನ್ನೋ ಚಿಂತೆ ಬಿದ್ದಿತ್ತು. ಈಗ ಮಗಳಿಗೆ ಹಿಟ್ಟು ಚಾಣಿ ಹಿಡಿದು ಕೊಡವ, ಚಪಾತಿ ಮಾಡ್ತೀನಿ ಅಂತೇಳೀನಿ. ನಮ್ಮ ಓನರ್ ಆಂಟಿ ಯಾವಾಗ ಬಂದಿದ್ರು ನೋಡ್ರಿ, ಅವಾಗ ಏನೋ ಹಾಕಿ ಕೊಟ್ಟಿದ್ದೆ. ಸೊ ಇವತ್ತು ಅವ್ರು ನೋಡ್ರಿ ಬಿಸಿ ಬಿಸಿ ಬಿರಿಯಾನಿ ಮಸ್ತ್ ಆಗೈತೆ ನೋಡ್ರಿ ಫ್ರೆಂಡ್ಸ್, ಸೂಪರ್ ಬಿರಿಯಾನಿ ಮಾಡಿ ಕಟ್ಟು ಕಳ್ಸ್ಯಾರ. ಹಾಗೇನೆ ಒಂಚೂರು ಮೊದಲಿಂದಿಷ್ಟು ಅನ್ನ ಐತಿ. ಈಗ ನಾನು ಕೆಳಗಡೆ ಕೂತಿದ್ದಲ್ರಿ, ನಮ್ಮ ಉಮಾ ಮಮ್ಮಿ ಅದಾರ ನೋಡ್ರಿ, ಅವರು ಪಾರ್ಸಲ್ ತರಿಸಿದ್ರು ನಮ್ಮ ಐದನ್ನ. ನಾನು ಒಂದು ಪಲ್ಯ ಈಗ ಮನೆಗೆ ಏನು ಮಾಡೋದು, ನಮಗೂ ಒಂದು ತರಿಸ್ಬಿಡ್ರಿ ನಿಮ್ಮ ಕೂಡ ಅಂತಂದೆ. ಹಾಗಾಗಿ ಆನ್ಲೈನ್ದಾಗ ಪಲ್ಯ ತರಿಸಿ ನೋಡ್ರಿ. ಸೊ ಆನ್ಲೈನ್ದಾಗ ಇದೇ ಫಸ್ಟ್ ಟೈಮ್ ನಾವು ಆನ್ಲೈನ್ದಾಗ ತರಿಸ್ಕೊಂಡಿದ್ದು. ಯಾವಾಗಾರ ಹೋಗಿ ಯಜಮಾನ್ರು ತೊಗೊಂಬರ್ತಿದ್ರು ಅಲ್ಲೇ ಪಾರ್ಸಲ್. ಆನ್ಲೈನ್ದಾಗ ತರಿಸ್ಕೊಂಡಿದ್ದು ಇದೇ ಫಸ್ಟ್ ಟೈಮ. ನಮ್ಮ ಐದನ್ನ ತರಿಸಿದ್ರು, ನನಗೂ ಹಂಗೆ ತರಿಸ್ಕೊಟ್ಟಾರಿ. ಪೇ ಮಾಡ್ಬೇಕು ಅವರಿಗೆ. 87 ನೆಕ್ಸ್ಟ್ ಐತೆ ನೋಡ್ರಿ ಫ್ರೆಂಡ್ಸ್. 2 ತೊಗೊಂಡ್ರೆ ಆಫರ್ ಇತ್ತಂತ. ಪರವಾಗಿಲ್ರಿ, ಹೊರಗಡೆ ಹೋಗಿ ಏನಾದ್ರೂ ಮಕ್ಳಿಗೆ ತಿನ್ಸ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇದೆ ಇವತ್ತು ಕಾಂಬಿನೇಷನ್ ಹೆಂಗೆ ಕುಡೈತೆ ನೋಡ್ರಿ, ಬಿರಿಯಾನಿ ಜೊತೆಗೆ ಇದು. ಓಕೆ, ಪಟ್ ಪಟ್ಟ ಇನ್ನೊಂದು ಸ್ವಲ್ಪ ಮಾಡು, ಇನ್ನೊಂದು ಸ್ವಲ್ಪ ಹಾಕು. ಪಟ್ಟದ ಬರ ಹಿಟ್ಟನ್ನ ಅದು ಚಪಾತಿ ಮಾಡ್ತೀನಿ ರೀ. ಮನ್ಯಾಗ ಎಟ್ಟ ಮಾಡ್ರಿ ನೀವು ಸ್ಪೆಷಲು. ಹೊರಗಡೆ ತಂದಿದ್ದು ಅದೊಂಥರನೇ ಟೇಸ್ಟ್. ಮುಗಿಲಪ್ಪಿ ಭಾಳ ದಿನ ಆಗೈತ್ರಿ. ಮಕ್ಕಳನ್ನು ಹೊಟ್ಟೆಗೆ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಇಲ್ಲೇ ತರ್ಸಿ ನೋಡ್ರಿ. ಇವತ್ತೆಲ್ಲ ಹೆಂಗೈತಲ್ಲ ಮಸ್ತ್. ಈ ಬ್ಯಾಕ್ ಸೈಡು ಇದು ಹೊಟ್ಟೆ ಇಷ್ಟು ಬೇನ್ ಹಾಕತ್ತದ್ರಿ ನನಗೆ, ಕಮ್ಮಿನೇ ಆಗವಲ್ತು. पिला जरा नको सोड. तू करून ठेवली की करून होते. सट पडबंद हाकतो. 10 गुंड घातले तेल. एवढं कोणतं घालतात मग? अरे मम्मी पिलूला केवढं दिले ना, मला बी तेवढंच दे. ಏನು लिंबू हे कांदा. मला लिंबू, ಅದಕ್ಕೂ ಪೈಪೋಟಿನೇ. मला हे बस. ಚಪಾತಿ ಮಾಡೀನ್ರಿ, ಬಿಸಿ ಬಿಸಿ ಚಪಾತಿ, ಪಲ್ಯ, ಬಿರಿಯಾನಿ. ಓನರ್ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋದಾಗೂ. ಹಂಗ ಫೋನ್ ಹಚ್ಚಿನ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಊಟ ಮಾಡೋಣ ಅಂತ ಬರ್ರಿ, ಊಟ ಮಾಡಿ. ಹಾಯ್ ಫ್ರೆಂಡ್ಸ್, ನಾವು ನೋಡ್ರಿ ಈಗ ಎಲ್ಲಿಗೆ ಹೊಂಟಿ, ಹುಡುಗರು ಯಾಕೆ ಭಾಳ ದಿವಸದ ಮ್ಯಾಗ ಸ್ವಲ್ಪ ಮಕ್ಳು ಕರ್ಕೊಂಡು ಔಟಿಂಗ್ ಹೋಗ್ಬೇಕಂತ ಹೊಂಟಿವಿ ನೋಡ್ರಿ. ಏನಾಗತ್ತೆ ಗೊತ್ತಿಲ್ಲ. ಸೊ ದೀಪಕ್ಕ, ನಾವು, ಮಂದತಾಯಿ, ಮಕ್ಕಳು ಎಲ್ಲ ನೋಡ್ರಿ ಎಲ್ಲರೂ ಸೇರಿ ಹೊಂಟಿ ನೋಡ್ರಿ. ಪಿಲ್ಯ ಕೊನೆವರೆಗೂ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ನೌಕ್ ಬರೋದಿದ್ರ ಪಾಚಿಕೆ ಹೊಂಡೋದಿತ್ತು. ಮಂದತಾಯಿ ಪಾಚಿಕೆ ಹೊಂಡೋದಿತ್ತು. ಅವ್ರು ಸಾಕ್ ಬರ್ತಾರೆ. ದೀಪಕ್ ಅಲ್ರಿ ಇದ್ದಿಲ್ರಿ. ಹಾ, ನಿನ್ನ ಹಚ್ಚಿದ್ರಿ ನಂಗೆ ಫೋನ, ಹೂ ಅಂದ. ಮತ್ ಪಿ ಅದು ಬಂದಿರಲ್ಲ ಅದಕ್ಕಂತೇಳಿ. ಓಕೆ ಫ್ರೆಂಡ್ಸ್, ಹೋಗೋಣಂತ ಬರ್ರಿ. ಪಿಲ್ಯ ನಡಿ, ಸಾಕು ನಡಿ. ನಾವು ಬಂದು 1 ಅವರ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಖಾಲಿ ಮಾಡಾಕತ್ತಾರ. ಸದ್ಯಕ್ಕೆ ಬಂದ್ ಹಾಕತ್ತದ್ರಿ. ಕೂತು ಅಷ್ಟು ಟೈಮ್ ಪಾಸ್ ಮಾಡಿದ್ ನೋಡ್ರಿ, ಮೈಂಡ್ ಫ್ರೀ ಆಯ್ತು ನೋಡ್ರಿ ಫ್ರೆಂಡ್ಸ. ಬಾರೋ ಪಿಲ್ಲು, ಬಾ ಹೋಗನ್ ಬಾ.
ದೀಪಕ್ಕ ನಮ್ಮ ನಾದ್ನಿ ಮತ್ತೆ ಇನ್ನೊಬ್ರು ಇಲ್ಲಿ 4th ಫ್ಲೋರ್ದಾಗ ಇರ್ತಾರೆ ನಾವು ಊರಲ್ಲಿ. ಪಿಲ್ಲ ನಾವು ಹೊಂಟಿವಿ ನೋಡಿ ಕುಂದ್ರಿ ಇಲ್ಲೇ. ಹುಡುಗರು ಕೂಡ ಮುಂದೆ ಆಗ ಹೋಗೋದಾಗಲ್ಲ ನೋಡ್ರಿ, ಹಿಂದಿಂದೆ ವಿಡಿಯೋ ಮಾಡೋಕೊಂದು ಹಿಂದಿಂದೆ ಬಾರ. ಎಮ್ಮಿ ನೀರ ಬಿಟ್ಟಂಗಾಗೈತೆ ಅವನಿಗೆ. ಬಾ ಬರ್ತದ ನೀವು ಹಿಂಗೆ ಮಾಡ್ತಿದ್ರೆ ಕರ್ಕೊಂಬರಲ್ಲ ಪಿಲ್ಲ, ಒಂದ ಮಾತು ಕೇಳಿ ಬರಬೇಕು. ನಡೀರಿ ಹೋಗಮಂತೀವಿ ಸದ್ಯಕ್ಕೆ. ಮನ್ಯಾಗ ಬಂದ್ರು ಇವ್ಕುರ್ದ ಚೀರಾಡೋದು, ಇವ್ಕುರ್ದ ಕಾಯೋದು, ಹೊರಗೆ ಹೋದ್ರು ಇವ್ಕುರ್ದ ಕಾಯೋದು ನೋಡ್ರಿ. ಅವ ಯಾಕೊಡೋದು ಪವನ? ಓ ಪವನ್ ಎಲ್ಲನ್ರಿ ಬಂದತೈ ಫ್ರೆಂಡ್ಸ್. ಬರುವಾಗ ಒಂದು 20 ರೂಪಾಯಿದು ಈ ಥರ ಫುಲ್ಲ ಹೂವು ತೊಗೊಂಬಂದಿದೆ ನೋಡ್ರಿ. ಒಂದು ಸ್ವಲ್ಪ ವೇಸ್ಟ್ ಇದ್ದು ತೆಗೆದ್ನಿ, ಹಂಗಾಗಿ ಎಷ್ಟು ಚಂದ ಆಗೈತೆ ನೋಡ್ರಿ ಮಲ್ಲಿಗೆಯಿಂದ ಮಾಲೆ ನೋಡ್ರಿ. ಒಂದು ಮಾರ್ ಅಂತಾನೆ ಹೇಳ್ಬೋದು, 20 ರೂಪಾಯಿಗೆ ಒಂದು ಮಾರ್ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಗುತ್ತಿಗೆ ಈ ಥರ ಕಟ್ಟಂಗಿಲ್ರಿ, ಸುಜಿಲೆ ಕೊಣಿಸ್ತಾರ ನೋಡ್ರಿ ಫ್ರೆಂಡ್ಸ್. ಬರೀ 20 ರೂಪಾಯಿದಾಗ ನೋಡ್ರಿ. 10 ರೂಪಾಯಿಗೆ ತೊಗೊಳಕೋರಿ ಇಲ್ಲಿ ಇಷ್ಟೂ ಬರಂಗಿಲ್ಲ. 10 ರೂಪಾಯಿದೊಳಗೆ ಅಷ್ಟು ಗುತ್ತಿ ಬರಲ್ಲ, ಸುಜಿ ಒಳಗೆ ಕೊಣಿಸಿರ್ತಾರ. ಸೊ ಈ ಥರ ಯಾವಾಗಾರ ಹಿಂಗದೆ ಫುಲ್ಲ ಹೂ ತೊಗೊಂಬಂದು ಇಟ್ಕೊಂಡು ಹಾಕೊಂಡ್ಬಿಟ್ರೆ ಭಾಳ ಚಂದ ನೋಡ್ರಿ. ಘಮ ಘಮ ಅನ್ನಕತ್ತ ಹೂನು ಕೂಡ ಸಾಕತ್ತಾಗಿ ಕಾಣಿಸ್ತಾ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಚಂದ ಕಾಣಿಸ್ತಾವ. ಇವಾಗ ಇಟ್ಬಿಡ್ತೀವಿ ಫ್ರಿಜ್ನೊಳಗೆ. ಓಕೆ, ಬೆಳಗ್ಗೆನೇ ಈಗ ಸಿಗ್ತೀವಿ ನಾವು. ಮುಂಜಾನೆ ನೋಡ್ರಿ ಹುಡುಗರು ಸಾಲಿಗೆ ಹೋದ್ರು ಫ್ರೆಂಡ್ಸ್. 7 ಗಂಟೆ 5 ನಿಮಿಷ ಆಯಿತು ಕರೆಕ್ಟಾಗಿ. ಒಮ್ಮೊಮ್ಮೆ 7 ಗಂಟೆ 15 ನಿಮಿಷಕ್ಕೆ ರಿಕ್ಷಾ ಬರ್ತದೆ ನೋಡ್ರಿ. ಹೆಚ್ಚು ಕಮ್ಮಿ ಒಂದು 10-15 ನಿಮಿಷ ಇಂದ ಮುಂದೆ ಮಾಡ್ತಿರ್ತಾರೆ. ರೆಡಿಯಾಗಿ ಕುಂದ್ರಿಸಿರ್ತೀನಿ. ಹುಡುಗರು ಈಗ ಸಾಲಿಗೆ ಹೋದರು. ಸೊ ಮಕ್ಳು ಹೋದಾದ್ಮ್ಯಾಗ ಎಷ್ಟಕ್ಕೊಂದು ಬಂಡೆ ಇದ್ದು ರೀ, ಒಗ್ಯಾಣಿದ್ದು ಒಗ್ಯಾನ ಹೋಗೋದು, ಬಂಡೆ ತೆಕ್ಕಿ ಬಚ್ಚರ ತೊಗೊಂಡು ಸಂಡದ ನೀರು ತುಂಬಿ ಮನೆಯೆಲ್ಲ ಒರೆಸ್ಕೊಂಡು ಜಕ ಮಾಡಿ ಈಗ ಪೂಜೆ ಮಾಡಕತ್ತಿದ್ದೀನಿ ರೀ. ಅಷ್ಟೊತ್ತಿಗೆ ಮಕ್ಕಳು ನೋಡ್ರಿ 11:30 ಆಗೈತಿ ಬಂದುಬಿಟ್ರೆ. ಹಂಗೆ ಬೆಳಗ್ಗೆನೂ ಹಂಗೆ ಹೋಗಿದ್ರು ಅವರು. ಬುತ್ತಿ ಅಂತೂ ಇರಲಿಲ್ಲ. ಮುಂಜಾನೆ ವಾಕರ್ಸ್ಕೊತಾರೆ ಅವರು ಹಾಲು ಕುಡಿಯೋಕೆ. ಅದಕ್ಕೆ ಹಾಲು ಕೂಡ ತರಿಸಿರಲಿಲ್ಲ ನಾನು. ಈಗ ಬಂದಾರ್ರಿ, ಹಾಗಾಗಿ ರೊಕ್ಕ ಕೊಟ್ಟು ಕಳ್ಸೀನಿ ಹಾಲು ತೊಗೊಂಬರಕ್ಕೆ. ಹಾಲು ಬಿಸ್ಕಿಟ್ ತೊಗೊಂಬರ್ಯವ ಅಂತೇಳಿ ಈಗ ಹಾಲು ಅಂದರೆ ಚಹಾ ಬಿಸ್ಕಿಟ್ ಮಾಡಿಕೊಡ್ತೀನಿ. ಮತ್ತು ಇಲ್ಲಿ ಪ್ರಸಾದ ಐತ್ರಿ ಫ್ರೆಂಡ್ಸ್ 12:00 ಹಾಗಾಗಿ ಅಲ್ಲಿ ಪ್ರಸಾದಕ್ಕೆ ಹೋಗ್ಬೇಕು. ಅದಕ್ಕೆ ನಮ್ಮ ಮುಂಚೆಗೆ ನಾನು 2 ಸೀರೆ ಆರ್ಡ್ರ್ ಅದಾವು, ಒಂದು ತಾಳಿ ಸರ ಆರ್ಡ್ರ್ ಐತಿ. ಅದಕ್ಕೂ ಕೂಡ ಅಮೌಂಟ್ ಎಲ್ಲ ಬಂದಿದ್ದಾವೆ, ಅದು ಕೂಡ ಪ್ಯಾಕಿಂಗ್ ಮಾಡ್ಕೋಬೇಕು. ಬರ್ರಿ ರೊಟ್ಟಿ ಮಾಡ್ತೀರಿ? ಓಕೆ, ನಮ್ಮ ಕೈತ ಮಮ್ಮಿ ಮಾತಾಡತ್ತಾರೆ, ಮಾತಾಡಿ ಸಿಗ್ತೀನಿ. ಬಿಸಿಲ ಈ ಪರಿ ಸುಡಾತೈತ್ರಿ. ಆರ್ಡ್ರ್ ಅದಾವೆ 2, ಹೋಗಿ ಆರ್ಡ್ರ್ ಹಾಕಿ ಬರ್ತೀನಂತ್ರಿ ಫ್ರೆಂಡ್ಸ. ಹಂಗೆ ಇವತ್ತು ಪ್ರಸಾದ ಐತಿ. ಇಲ್ಲಿ ನಾದಿಂದ ಇರೋರು ಈ ಕಡೆ ಹೋಗ್ಯಾರ್ರಿ ಪ್ರಸಾದ ಕಡೆ. ಮತ್ತು 1:30 ಅದು ಊಟಕ್ಕೆ ಬಿಡ್ತದ. ಮತ್ತು ಅರ್ಧ ಪೌಣೆ ತಾಸು ವೇಟ. ಮತ್ತು 2:30 ತನಕ ನಾವು ಕೊಂಡಿರ್ಬೇಕು. ಬರೋರು ಕೂಡ ಬಂದು ಹೋಗೋರು ಕೂಡ ಹೋಗ್ಬೇಕ್ರಿ ಫ್ರೆಂಡ್ಸ್. ಹೋಗ್ಬೇಕೇ ಆಗ್ಲಕ್ಕೆ ನನಗೂ ಇಷ್ಟ ಇಲ್ಲ. ಈಗ ಅವ್ರು ಪ್ರಸಾದಕ್ಕೆ ಹೋದ್ರು ಹುಡುಗರು, ಅವ್ರು ಕೂಡ ಕಳ್ಸೀನಿ. ನಾನೈತಿ ಪೋಸ್ಟಿಗೆ ಹಾಕ್ತೀನಿ ರೀ, ಬಟ್ಟತ್ತು ಹೋಗಿ ಹಾಕಿ ಅವ್ರು ಕೂಡ ಜಾಯಿನ್ ಆಗ್ತೀನಿ. ದಿನ ಬೇಕೇ ಬರ್ತಿರ್ತೀನಿ, ಏನು ಅನ್ಸಲ್ಲ. ಈಗ ಅವ್ರು ಕೂಡ ಬಂದಿನಲ್ಲ, ಒಳ್ಳೆ ಅವ್ರು ಹಿಂದೆ ಹೋಗೋಕೆ ಬೇಸರ ನನಗೆ. ಒಬ್ಬೇಕಿನ್ನ ಅದಂಗೆ ಆಗ್ಬಿಡ್ತೈತಿ. ಅದಕ್ಕೆ ಅವ್ರ ಊಟ ಈಗಿನ ಗಂಡ್ಮಕ್ಳು ಪಂಕ್ತಿ ಕುಂತಾರ್ರಿ. ಆ ಗ್ಯಾಪ್ನ್ಯಾಗ ಪಟ್ಟತ್ತು ಹೋಗಿ ಹಾಕಿ ಬಂದುಬಿಡ್ತೀನಿ ನಾನು. ದೂರ ಏನಿಲ್ಲ ರೀ ಫ್ರೆಂಡ್ಸ್, ಇಲ್ಲೇ ಸಮೀಪ ಆಗುತ್ತಾ. ಹೋಗಿ ಹಾಕಿ ಬರ್ತೀನಿ ಅಂತ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್. ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಅಂತ ಹೇಳ್ಕೊತೀನಿ. ಆಯ್ತು ನೋಡ್ರಿ ಫ್ರೆಂಡ್ಸ್, ನಶೀಬ್ಗೆ ಗರ್ದಿನೂ ಭಾಳ ಇರಲಿಲ್ಲ. ಒಂದೊಂದು ದಿನ ಎಷ್ಟು ವೇಟ್ ಮಾಡಬೇಕಾಗಿತ್ತು. ಕಾಲು ನೋವು ಬರ್ತಿತ್ತು ನಿಂತು ನೋಡಿರಿ. ಆರ್ಡ್ರು ಹಾಕಿ ಪಾವತಿ ತೊಗೊಂಡೆ. ಪಾವತಿ ತೊಗೊಂಡು ಈಗ ಹೋಗ್ತೀನಿ ನೋಡ್ರಿ. ಬರ್ರಿ ಅಂದರೂ 20 ನಿಮಿಷ ಹೋಯ್ತು ನೋಡ್ರಿ. ಲಘು ಅಂದ್ರು ಚೋಪಟ್ ಅಂತ ನೋಡ್ರಿ. ಇದು ಏರಿಯಾಕ್ಕೆ ಮುಂದೆ ಹೋದ್ರೆ ನೋವಿಪೇಟೆ ಬರ್ತದ. ಚೋಪಟ್ ಏರಿಯಾ. ಸೊಲ್ಲಾಪುರದವ್ರು ಯಾರಾದರೂ
ನೋಡತ್ತಿದ್ರ ಕಮೆಂಟ್ ಮಾಡಿರಿ. ಇವಾಗ ಏನೈತಿ ಪ್ರಸಾದ ಅಂದ್ರೆ ನನಗೆ ಭಾಳ ಇಷ್ಟ ನೋಡ್ರಿ. ಊಟ ನೋಡ್ರಿ, ನುಗ್ಗಿಕಾಯಿ ಸಾರು ಐತಿ, ಬಟಾಟೆ ಪಲ್ಯ, ಜಾಮೂನು, ಚಪಾತಿ, ಮಜ್ಜಿಗೆ ಎಲ್ಲ ಊಟ ಮಾಡತ್ತ ನೋಡ್ರಿ. ಅವರೆಲ್ಲ ಆ ಕಡೆ ಟೇಬಲ್ ಕೂತಾರ, ಬಂದು ಊಟನ ಹೊಸ ಟೇಬಲ್ ಹಾಕಿದ್ರಿ ಇಲ್ಲಿ. ಈಗ ಅಡ್ಜಸ್ಟ್ ಮಾಡಿ ನಾನು ಕೂಡ ಇಲ್ಲಿ ಊಟ ಕೂತೀನಿ ನೋಡ್ರಿ. ಕೂತು ಸಿಕ್ಕಿಲ್ಲ ಫ್ರೆಂಡ್ಸ್, ಹಂಗೆ ನಿಂತು ಊಟ ಮಾಡಾಕತ್ತೀವಿ. ಊಟ ಮಾಡೋಣ ಅಂತ ಬರ್ರಿ. ಪ್ರಸಾದ ನೋಡ್ರಿ ಎಷ್ಟು ಮಸ್ತ್ ಐತಿ. ನಮ್ಮ ಹುಡುಗರು ಅಲ್ಲಿ ಸೀಟ್ ಸಿಕ್ಕಿದ್ರೆ ಅವ್ರಿಗೆ ಊಟ ಮಾಡತ್ತಾರ. ನಾವು ಅವ್ರಿಗಿನ ಹಿಂದೆ ಬಂದು ಊಟ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಹೊಸ ಟೇಬಲ್ ಹಾಕಿದ್ರೆ ಅಂತೇಳಿ ಅವ್ರಿನ್ನ ಆ ಕಡೆ ಊಟ ಮಾಡತ್ತಾರ. ಈ ಕಡೆ ಗಂಡು ಮಕ್ಕಳದು, ಆ ಕಡೆ ಹೆಣ್ಮಕ್ಳದು. ಎಷ್ಟು ಏನು ಅಂತ ಹೇಳಂಗಿಲ್ಲ ಫ್ರೆಂಡ್ಸ. ಎಲ್ಲೇ ಆಗಲ್ಲಕ್ಕ ಪ್ರಸಾದ ಇತ್ತಪ್ಪ ಅಂದ್ರೆ ನಾವು 100 ರೂಪಾಯಿ ದುಡಿದ್ವಿ ಅಂದ್ರೆ 1 ರೂಪಾಯಿನಾದ್ರೂ ಕೂಡ ನಾವು ಪ್ರಸಾದಕ್ಕೆ ಕೊಡ್ಬೇಕಂತ ನೋಡ್ರಿ. ಸೊ ಎಷ್ಟು ಏನಂತ ಹೇಳಂಗಿಲ್ಲ. ನಾನು ಕೂಡ ಅಮೌಂಟ್ ದೇವರಿಗೆ ಒಂದು ಸೇವಾ ಅಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ. ನಾವು ಎಷ್ಟೇ ದುಡಿದ್ರು ಕೂಡ 100 ದುಡಿದ್ರು 1 ರೂಪಾಯಿನಾದ್ರೂ ಕೂಡ ಯಾರಿಗಾದ್ರೂ ಸಹಾಯ ಮಾಡ್ಬೇಕಂತ ಈ ಮುಖಾಂತರ ನೋಡ್ರಿ. ಇದು ದೊಡ್ಡ ಸಂಖ್ಯೆ ಅಂತ ನಾ ಹೇಳ್ಕೊಳಕತ್ತಿಲ್ಲ, ಆದ್ರೆ ಮೋಟಿವೇಶನ್ ಯಾರಿಗಾದ್ರೂ ಕೂಡ. ದೇವಸ್ಥಾನಗಳಿಗೆ ಆಗಿರ್ಬೋದು, ಎಲ್ಲಾರ ಹೊಂಟಾಗ ಯಾರಿಗಾದ್ರೂ ಹಸು ಆಗಿರ್ತದೆ ನೋಡ್ರಿ. ಹಾಂ 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 ಜೀವನ ಕರ್ತೀನಿ ಬಸ್ಲೇತ. ಹಸ್ದವ್ರಿಗೆ ಊಟ ಕೊಡ್ಸೋದು, ನಾಷ್ಟ ಕೊಡ್ಸೋದು, ಬ್ರೆಡ್, ಬಿಸ್ಕಿಟ್. ಇರ್ಲಿಕ್ಕಂದ್ರೆ ಈಗ ಬೇಸಿಗೆ ಒಳಗೆ ನೀರಿನ ಬಾಟ್ಲಿಗಳು ಹಂಚೋದು, ಈ ಥರ ಮಾಡಿದ್ರೆ ಅದು ಒಂದು ಪುಣ್ಯ ಕೆಲಸ ನೋಡ್ರಿ. ಆ ಒಂದು ಮೋಟಿವೇಶನ್ಗೋಸ್ಕರ ಇದು ಮಾತು ಹೇಳಕತ್ತೀನಿ ಅಷ್ಟೇ, ಮತ್ತು ಬೇರೆದಕ್ಕೇನೂ ಅಲ್ಲ. ದೊಡ್ಡ ತನಿಖೆನೋ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೂ ಎಷ್ಟೋ ಜನ ಇದು ಮಾಡಿದಾರ, ಆದರೆ ಹೇಳ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ಹಾಗಾಗಿ ನಾನು ಏನೂ ಮಾಡೋಕತ್ತಿಲ್ಲ. ನನಗೂ ಏನೇನೋ ಮಾಡ್ಬೇಕನ್ನೋದು ಐತಿ. ಈ ಮಗಳು ನೋಡ್ರಿ ಪ್ರಸಾದ ಮಾಡಕ್ಕೆ ಬಂದು ಇಲ್ಲೇ ನಿಂತಾಳೆ ಬಿಸ್ಲಾಗ. तिथं बसू म्हणचाल. किती भारी झाले ग प्रसाद. नाही आत्ता बसले तिने, मी जाऊन आले. ते नवीन टेबल घातली ना, मी पटादेशी जेवून आले. चल बसू म्हण तिथं. उन्हात काव भरली ग प्रसाद लई भरी ग. एवढं का पोट भरून खाऊन आली. ಹಂಗ ನಿಂತಾಳ ನೋಡ್ರಿ ಮಗಳು. ಈ ಕಡೆ ಬಿಸ್ಲಾಗ ಮನ್ಯಾಗ ಊಟ ಮಾಡಿ ಬಂದಾಳತ್ರಿ. ಇಲ್ಲಿ किती भारी आहे ग प्रसाद, माहिती आहे का. ಹೊಟ್ಟೆ ತುಂಬ ಉಂಡು ಬಂದ ಅಂತ್ರಿ ಶ್ರಾವಣಿ. ಯಾ ಬಸ್ಸು ಕುಂಡಿರ್ತೀವ್ರಿ. ಈಗ ನೆಳ್ಳದ ಅವ್ರಿನ್ನ ಈಗ ಕುಂತಾರ, ಊಟ ಮಾಡಲಿ. ದೇವ್ರೇ ಇಲ್ಲಿ ಕುಂಡಿರ್ತೀವಿ ಸದ್ಯಕ್ಕೆ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ತುಳಸಿ ಗಿಡಕ್ಕೆ ಈಗ ಸಾಯಂಕಾಲ ಆಗೈತೆ ರೀ. ನೀರು ಹಾಕೊಂಬಂತ ಅಲ್ಲಿ ಪ್ರಸಾದ ಊಟ ಮಾಡ್ಕೊಂಬಂದು ಒಂಚೂರು ಕೆಳಗಡೆ ಕುಂತು ಹರಟಿ ಹೊಡೆದ್ವಿ. ಆಮೇಲೆ ಮೇಲ್ಗಡೆ ಬಂದು ನಿದ್ದೆ ಮಾಡಿದ್ವಿ. ಸೊ ಇವಾಗ ಏನೈತೆ ರೀ, ಸ್ವಲ್ಪ ಸಾಯಂಕಾಲ ಆಗೈತಿ. ತುಳಸಿ ಗಿಡಕ್ಕೆ ನೀರು ಹಾಕೊಂಬಂತ್ರಿ. ಬಿಸ್ಲಾಗ ಹಾಕ್ಬಾರ್ದಂತ ನೋಡ್ರಿ, ಯಾವುದೇ ಗಿಡಗಳಿಗೆ ನೀರು ಬಿಸಿಲೊಳಗೆ ಹಾಕ್ಬಾರ್ದಂತ. ಸೊ ನನಗೆ ಗೊತ್ತಿರಲಿಲ್ಲ, ನನಗೂ ಹಿಂಗೆ ಒಬ್ರು ಹೇಳಿದರು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿರಲಿಕ್ಕಿಲ್ಲ, ಹಂಗಾಗಿ ನಾನು ಹೇಳಿದೆ ನೋಡ್ರಿ. ಥರ ಎಲೆ ಮ್ಯಾಗ ಹಾಕಿದ್ರೆ ಫ್ರೆಶ್ ಅನ್ನಿಸ್ತವ್ರಿ. ಧೂಳು ಭಾಳ ಕುಂಡಿರ್ತದೆ ಇಲ್ಲೆಲ್ಲ, ಹಂಗಾಗಿ ಜಾಸ್ತಿ ಎಲೆ ಮ್ಯಾಗ ಹಾಕ್ತೀನಿ ನಾನು. ತುಳಸಿ, ಕೃಷ್ಣ ತುಳಸಿ. ನೋಡಿ आवाज बत ನೋಡ್ರಿ ಕ್ಷಂದು. बॉटल ठेवून घे छान. ಬೆಳಗ್ಗೆ ಹುಡುಗರು ರೆಡಿ ಮಾಡ್ಯಾರ ನೋಡ್ರಿ. ಬುತ್ತಿ ಇಲ್ರಿ ಫ್ರೆಂಡ್ಸ, ಎಲ್ಲ ಕೊಟ್ಟು ಬರ್ತಾರೆ ರೀ ಶಾಲೆಲಿಂದ. ಕುತ್ಕೊಂಡು ಬೂಟ್ ಹಾಕೊತಾರೆ ಇಬ್ಬರು. ಸಾಕ್ಸ್ ಮ್ಯಾಗ ಕಟ್ಕೋ ಅಪ್ಪು. ಸೈಡಿಗೆ ಈ ಥರ ಐತೆ ನೋಡ್ರಿ ನಮ್ಮ ಮನೆ ಬಾಜುಕ. ಫುಲ್ಲ ಪ್ಲಾಟ್ ಅದ. ಸಿರಿ ಐತೆ ನೋಡ್ರಿ ಇಲ್ಲೆಲ್ಲ ಈ ಕಡೆ ಮುಂಜಾನೆ.
ವೈ ನೋಡ್ರಿ ಮೊಯ್ನಿ ಬಲ್ ಮಾತಾಡೋಕೆ ಬರೋಣ ಥರ ಕಾಕು ಆತಾಳೆ ಶುಭವನೇ ಐತಿ ಹಿಂಗಾರೆ ನಮ್ಮ ಮಾವನ ತಲೆ ಒಮ್ಮೊಮ್ಮೆ. ರಿಕ್ಷಾದವ್ರಿಗೆ ಫೋನ್ ಹಚ್ಚೇನ್ರಿ 2 ನಿಮಿಷದಾಗ ಬರ್ತೀನಿ ಅಂದಾರ. ಈ ನನ್ನ ಮಗ ನಾಯಿ ಕಂಡ್ರೆ ನಾಯ್ಕಿನ ನಾಯಕ ನೋಡ್ರಿ. ಭಾಳ ಅದಾವ್ರಿ ನಮ್ಮ ಏರಿಯಾದ ನಾಯಿಗಳು ಹೆಂಗೆ ಮಾಡ್ತಾವೆ ನೋಡ್ರಿ. ಅದಕ್ಕೆ ನಾ ರಿಕ್ಷಾ ಬಂದು ನಿಂದ್ರನೇ ಕಳಿಸ್ತೀನಿ ನೋಡ್ರಿ ಹೆಂಗೆ ಬರ್ತಾವೆ. ಮನುಷ್ಯ ರೂಢ ಅದಾವ. ಅಪ್ಪೋ ಸುಮ್ ನಡಿಯೋ ಹೆಂಗೆ ಮಾಡ್ತಾವೆ ನೋಡ್ರಿ ಅವಕ್ಕೆ. ನನಗೂ ಒಂದು ನಾಯಿ ತಂದು ಸಾಕ್ಬೇಕು ಅನ್ನಿಸ್ತದ್ರಿ ಮಕ್ಳ ಸಂಬಂಧ. ಬಟ್ ಇಲ್ಲೆಲ್ಲ ನಡೆಯಂಗಿಲ್ಲ ರೀ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ನಮ್ಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ನಮ್ಗೆ ಆಗಂಗಿಲ್ಲ. ಸುಮ್ಮನೆ ತಂದು ಅದ್ರ ಜೀವ ಯಾಕೆ ಸಣ್ಣ ಮಾಡ್ಬೇಕಂತೇಳಿ. ದೇವ್ರಿ ಈಗ ಹುಡುಗರು ಹೋದ್ರಂತೇಳಿ ಕುಂತೀನಿ ರೀ. 10 ನಿಮಿಷ ಗ್ಯಾಲ್ರಿ ಒಳಗೆ ನೀರು ಬಂದು ಅಂತೇಳಿ ಬ್ಯಾರಲ್ಲು ನೀನು ತುಂಬಿರ್ಲಿಲ್ಲ ರೀ. ಯಾಕಂದ್ರೆ ಇದೇ ಅರ್ಧ ತುಂಬ ಸ್ಟೋರ್ ಮಾಡಿ ಇಡೋದೇ ಆಗತ್ತೆ ನೀರು ಸಾಲಲ್ಲ ನಂದು. ಮತ್ತು ವಾಸನೆ ಬರಕತ್ತಿದ್ವು. ಅದ್ರ ನಮ್ಮ ಯಜಮಾನ್ರು ಮಾವ ಉಗುಳ್ತಾರ ನೀರು ಹಾಕಲ್ಲ ಏನಿಲ್ಲ, ಪಿಚ್ ಉಗಳೋದು ಹಂಗೆ ಹೊಂಟು ಬರೋದು. ಹಂಗಾಗಿ ಬ್ಯಾರಲ್ಲು ಹಿಂಗಿತ್ರಿ, ಅದು ನೋಡೋ ಆಕಾರ ಇದ್ದಿಲ್ಲ. ಮತ್ತು ಅದಕ್ಕೆಲ್ಲ ಸಾಬೂನು ಪುಡಿ ನಿರ್ಮ ಹಾಕಿ ಅದೆಲ್ಲ ಸೈಡಿಂದೆಲ್ಲ ತಿಕ್ಕೊಂಡೆ, ಒಳಗಿಂದೆಲ್ಲ ತಿಕ್ಕಿ ಈಗ ಪೈಪ್ ತೊಳೆದು ಹಚ್ಚೀನಿ. ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ಇಷ್ಟು ಚಂದ ತೊಳ್ದಿನಂದ್ರೆ ಬ್ಯಾರಲ್ ನೀಟಾಗಿ ತೊಳ್ದೀನಿ ನೋಡ್ರಿ. ಒಂಥರ ನೀರು ಯೂಸ್ ಮಾಡೋಕೆ ಫ್ರೆಶ್ ಅಂತ ಅನ್ನಿಸ್ತದೆ. ಅದೆಲ್ಲ ಅರ್ಧಕ್ಕೆ ಒಳಗೆ ಗಲೀಜು ರಾಡಿ ಒಂಥರ ಗಟರ್ ವಾಸನೆ ಬಂದಂಗೆ ಬರ್ತಾವ್ರಿ. ಅರ್ಧ ಬ್ಯಾರಲ್ ಇರ್ತೈತಿ, ನೆಕ್ಸ್ಟ್ ಡೇ ನೀರು ಬರ್ನ ಮತ್ತೆ ಒಳ್ಳೆ ತುಂಬೋದೇ ಆಗುತ್ತೆ. ಹೀಗಾಗಿ ಸ್ವಲ್ಪ ಇದೇ ಇರಂಗಿಲ್ಲ ರೀ. ಈಗ ಎಷ್ಟು ದಿನ ಆಗಿತ್ತು ತೊಳೆದಿದ್ದೇ ಇಲ್ಲ. ನಾನು ಒಂಥರ ಮೂಡಾಫ್ ಥರ ಇದ್ಬಿಟ್ಟಿದ್ದೆ. ಹಾಗಾಗಿ ಮತ್ತು ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡೀನಿ. ಕಸ ಹುಡ್ಕೊತೀನಿ ರೀ ಸದ್ಯಕ್ಕೆ. ಬ್ಯಾರಲಿಗೆ ಹಚ್ಚೀನಿ. ಹಂಗೇ ಅರಬಿನೂ ಕೂಡ ನೆನೆ ಇಟ್ಟೀನಿ ರೀ ಬಕೆಟ್ನ್ಯಾಗ, ಒಗಿಬೇಕು. ನಿನ್ನೆ ತಿಕ್ಕಿಟ್ಟು ಬಾಂಡೆ ಹಾಗೆ ಅದಾವ ರೀ, ಡಬ್ಬಾಕೆ ಇಲ್ಲ. ಇಷ್ಟಕ್ಕೊಂದು ಬಾಂಡೆ ಅದಾವ ನಿನ್ನೆ ತಿಕ್ಕಿಟ್ಟು. ರಾತ್ರಿದು ಊಟದ ಎಷ್ಟು ಬಾಂಡೆ ಅದಾವ. ಅಕ್ಕ ಕೊಟ್ಟಿದ್ಲು ನೋಡ್ರಿ ಮೊನ್ನೆ. ಅದನ್ನೊಂದು ಯಾವ್ದಾರು ಸ್ಟೀಲಿನ ಡಬ್ಬಿ ತಿಕ್ಕಿ ಒಣಗಿಸಿ ಹಾಕ್ಬೇಕಂತ ಇಟ್ಟು ನನಗೆ. ತುಪ್ಪ ನೋಡ್ರಿ, ಇದು ಶ್ರೇಣಕ ಹಾಕ್ಕೊಟ್ಟಿದ್ದು ತುಪ್ಪ. ನಿನ್ನೆ ಹಾಲು ತರಿಸಿದೆ ಸಾಯಂಕಾಲ ನೋಡಿರಿ. ಇವನ್ನ ಕಾಯಕ್ಕೆ ಇಡ್ತೀನಿ. ಸಣ್ಣ ಮಾಡಿ ಕಾಯಕ್ಕೆ ಇಟ್ಟೀನಿ. ಬೇಗ ಕಸ ಹುಡ್ಕೋತೀನಿ. ಬೆಡ್ಡು ಕೂಡ ಚೇಂಜ್ ಮಾಡಿದೆ ನೋಡ್ರಿ. ಚೇಂಜ್ ಮಾಡಿ ಮತ್ತು ಒಗೆದಿಟ್ಟಿದ್ನೆಲ್ಲ ಅವನ್ನ ಹಾಕೀನಿ. ಅದು ಕರ್ಟನ್ ಎಲ್ಲ ಹಂಗೆ ಕೂತಾವ ನೋಡ್ರಿ ಫ್ರೆಂಡ್ಸ್. ಒಗೆದಿಟ್ಟು ಅಲ್ಲಿದಲ್ಲೇ ಮತ್ತು ಅರ್ಧ ಧೂಳು ಹಿಡ್ದಂಗೆ ಹಾಕತ್ತವು. ಇವತ್ತು ಹೆಂಗಾರು ಮಾಡಿ ನಾನೇ ಪ್ರಯತ್ನ ಮಾಡಿ ಹಾಕ್ತೀನಿ ನೋಡಮ್ಮಂತ. ಇದು ಧೂಳು ಕೊಡುವಿ ಬೆಡ್ಶೀಟ್ ಚೇಂಜ್ ಮಾಡಿ ಮತ್ತು ಬೆಡ್ಶೀಟ್ ಸಾಬೂನು ಪುಡಿ ನೆನೆ ಇಟ್ಟೀನಿ ನೋಡ್ರಿ. ಇವತ್ತು ಗುರುವಾರ ನೋಡ್ರಿ. ಹಾಗೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ರಾಯರ ಪೂಜೆನೂ ಕೂಡ ಮಾಡಿದೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದರು. 11 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ರೀ ಅವರು. ಪೇಪರನ್ನು ನಡೆದ ಈ ಸದ್ಯಕ್ಕೆ ಹುಡುಗರು. ಈ ಸದ್ಯಕ್ಕೆ ಏನು ಮಾಡತ್ತೀನಿ ಅಂದ್ರೆ ನಾಷ್ಟ ಮಾಡೀನಿ. ಮತ್ತು ಗುರುವಾರ ಮೊನ್ನೆ ವಾರ ಹೇಳಿದ್ನೆ ಒಂದು 5 ವಾರ ಉಪವಾಸ ಮಾಡ್ಬೇಕು ಅಂದ್ಕೊಂಡಿನಿ ಅಂತೇಳಿ. ಅದಕ್ಕೆ ಮಾಮೂಲಿ ಸೂಸ್ಲಾನೇ ಮಾಡೀನಿ. ಈ ಮಕ್ಕಳಿಗಂತೂ ಸೂಸ್ಲಾ ಅಂದ್ರೆ ಅಟ್ಟು ಪಂಚ ಪ್ರಾಣ. 3 ಟೈಮ್ ಅದೇ ಮಾಡಿಕೊಡ್ರಿ ತಿಂತಾರ. ಇವಾಗ ನಾವು ಕೂಡ ನಾಷ್ಟ ಮಾಡೋಣ. ಸುಶೀಲ ಮಾಡೀನಿ ರೀ. ಮೊಸರು ಇದ್ರಿನ ಟೇಸ್ಟ್ ಆಕಿತ್ತು, ಬಟ್ ಈ ಸದ್ಯಕ್ಕೆ ಬೇಡ. ತಾಟ್ಗಳು ಬೇರೆ ತುಂಬು. ಓಕೆ, ಬ್ಲಾಗನ್ನು ಎಂಡ್ ಮಾಡ್ತೀನಿ ನೋಡ್ರಿ. ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇ ಥರದ ಬ್ಲಾಗ್ದೊಂದಿಗೆ ನಾನು ನೆಕ್ಸ್ಟ್ ನಿಮ್ಮ ಜೊತೆಗೆ ಸಿಗ್ತೀನಿ. ಬಾಯ್, ಧನ್ಯವಾದಗಳು.